22ರಿಂದ 23 ಅವರ್ ಆಯ್ತು. ನಮಗೆ ಸಿಕ್ತು ಸಪ್ತಗಿರಿ ರೆಸ್ಟ್ ಹೌಸ್ ಅಂತ. ಕೆಂಗೇರಿ ಬಿಟ್ಟು ನಾಯಂಡಹಳ್ಳಿಗೆ ಬರ್ತಿದೆ. ಎಲ್ಲ ಕಡೆ ನೋಡ್ರು ತುಂಬಾ ರಶ್ ಕಾಣ್ತಿದ್ದಾರೆ. ತಿರುಪತಿನೇ ಇಲ್ಲ ಅಂತಂತಂದ್ರೆ ಹೋಗ್ಲೇಬೇಡಿ. ಟೈಮ್ ಬಂದು ಇವಾಗ 5:55. ಇದು ವಿಶೇಷ ಸೂಚನೆ, ಮಿರಾಕಲೇ ಆಗಿರೋದು. ಇನ್ನಲ್ಲಿ ದರ್ಶನ ಎಲ್ಲ ಆಯ್ತು. ತಿರುಪತಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಅಂಜನಾದೇವಿ ಹನುಮಂತನಿಗೋಸ್ಕರ ಇಲ್ಲೇ ಪ್ರಾರ್ಥನೆ ಮಾಡಿದ್ದನ್ನ 3 ತಿಂಗಳು ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ. ನಾವೀಗ ಇರೋದು ಶೇಷಾದ್ರಿ ಬೆಟ್ಟದಲ್ಲಿ. ಇಲ್ಲ ಏನ್ ಮಾಡ್ಬೇಕು ಅಂತ. ಗಾಡ್ ಪ್ಲಾನ್ ಇಸ್ ಆಲ್ವೇಸ್ ಗ್ರೇಟ್. ಕಾಲ್ ತುಂಬ ನೋಯ್ತಿದೆ. ನಾನು ನಮ್ಮ ಹುಡುಗ ಓಡ್ತಾ ಇದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕನ್ನಡಿಗ. ಸೊ ಇವತ್ತೇನು ಬ್ಲಾಗ್ ಅಂದರೆ, ನಾನು ತುಂಬ ದಿನದಿಂದ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಆ ದಿನ ಬಂದಿದೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನಂತೂ. ಯಾಕೆಂದರೆ ಸುಮಾರು 2.5 ವರ್ಷ 3 ವರ್ಷ ಆಯ್ತು ನಾನು ತಿರುಪತಿಗೆ ಹೋಗಿ. ಸೊ ಅಲ್ಲಂತೂ ತುಂಬ ರಶ್ ಇದೆ. ಹೆಂಗೆ ಏನು ಅಂತ ಗೊತ್ತಿಲ್ಲ. ತಿಮ್ಮಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ಹೋಯ್ತಾ ಇರೋದಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ಜೊತೆ ಬನ್ನಿ, ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಯಾಕೆಂದರೆ ನಿಮ್ಮನ್ನು ನನ್ನ ಜೊತೆ ತಿರುಪತಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. 2 ನಿಮಿಷ ಇದೆ ಮೆಟ್ರೋ ಟ್ರೈನ್ ಬರೋದಕ್ಕೆ. ಹೀಗೆ ಟೈಮ್ ಆಗೋಗಿದೆ. ನಾವಂತೂ ಹರಿಬರಿಲಿ ಬರ್ತಾಯಿದ್ದೀವಿ. ಯಾಕೆಂದರೆ ಸ್ವಲ್ಪ ಲೇಟ್ ಆಗೋಯ್ತು. ಈಗ ನಮಗೆ ಟ್ರೈನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ತಿರುಪತಿಗೆ ಹೋಗೋಕ್ಕೆ. ಟ್ರೈನ್ ಏನಾದರೂ 8:20ಕ್ಕೆ ಹೊರಡೋ ಥರ ಆದರೆ ನಮಗಂತೂ ಆ ಟ್ರೈನ್ ಸಿಗೋಲ್ಲ. ಈಗ ಕೆಂಗೇರಿ ಬಿಟ್ಟು ನಾಯಂಡಹಳ್ಳಿಗೆ ಬರ್ತಿದೆ. ಅದು ನೋಡಿ 8:20ಕ್ಕೆ ಹೊರಡೋ ಟ್ರೈನು 8:40ಕ್ಕೆ ಹೊರಡ್ತಿದೆ. ಮೆಜೆಸ್ಟಿಕಲ್ಲಿ ಪರ್ಪಲ್ ಲೈನ್ ಚೇಂಜ್ ಮಾಡಿದ್ದು. ಸೊ ಯಾಕೆಂದರೆ ನಾವು ಡೈರೆಕ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ತೊಗೊಂಡಿದ್ದು. ನಮಗೆ ಇರೋದೇ ಇನ್ನು 8 ನಿಮಿಷ. ಸೊ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಗಾಯ್ಸ್. ಇನ್ನಿರೋದೇ ಇನ್ನು 5 ನಿಮಿಷ. ನಾನು ನಮ್ಮ ಹುಡುಗ ಓಡ್ತಾ ಇದ್ದೀವಿ. ಸಖತ್ ಉಸಿರು ಎಳ್ಕೊಂಡು ಓಡ್ತಾ ಇದ್ದೀವಿ. ಯಾಕೆಂದರೆ ಮಿಸ್ ಮಾಡಿಕೊಂಡ್ರೆ ಇನ್ನು ನಮಗೆ ಟ್ರೈನ್ ಇಲ್ಲ ಆ್ಯಕ್ಚುಲಿ. ಅದಕ್ಕೆ ತುಂಬ ಓಡ್ತಾ ಇದ್ದೀವಿ. ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸೊ ನಾವು ಹೋಗ್ಬೇಕಾಗಿದ್ದು 6ನೇ ಪ್ಲ್ಯಾಟ್ಫಾರ್ಮ್ಗೆ. ಟ್ರೈನ್ದು ಬಂದಿದೆಯೋ ಒಂದು ಚೆಕ್ ಮಾಡಿದೆ, ಇನ್ನೂ ಬರ್ತಿದೆ ಅಂತ ಗೊತ್ತಾಯಿತು. ಸೊ 6ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಚೆಕ್ ಮಾಡೋಣ ಎಲ್ಲಿ ಬರ್ತಿದೆ ಟ್ರೈನು ಅಂತ. ಗೈಸ್ ಫೈನಲಿ ನಾವು ಇನ್ನೂ 2 ನಿಮಿಷ ಇದ್ದಂಗೆ ಬಂದಿದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಇದು ಆ್ಯಕ್ಚುಲಿ ಮಿರಾಕಲ್ ಅಂತ ಹೇಳ್ಬೋದು. ನಂಗೆ ಸಿಗುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಬಟ್ ಆದರೂ ದೇವ್ರು ನೋಡೋ ದಯೆ ಇತ್ತು. ಸೊ ಗಾಡಿ ಬರೋಕ್ಕಿಂತ ಮುಂಚೆ ನಾವೇ ಬಂದಿದ್ದೀವಿ. ತುಂಬ ಖುಷಿ ಆಯ್ತಾಯಿತು. ರೈಲ್ವೆ ಸ್ಟೇಷನ್ಗೇನೋ ಬಂದೋ, ಬಟ್ ನಾವು ಊಟ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೇ ಊಟ ತಗೊಂಡು ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ. ಏಕೆಂದರೆ ಅಲ್ಲಂತೂ ತಿನ್ನೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ಟ್ರೈನಲ್ಲಿ ತಿನ್ನೋಣ ಅಂತ. ಗೈಸ್ ಇದರಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ 8:20 ಟ್ರೈನು ನಂಬ್ತಿರೋ ಗೊತ್ತಿಲ್ಲ. ನಾನಂತೂ ನಂಬ್ತೀನಿ. ಸ್ನಾನ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ವರಹ ಸ್ವಾಮಿ ಟೆಂಪಲ್ಗೆ. ಮಿರಾಕಲೇ ಆಗಿರೋದು. 8:20 ಟ್ರೈನು 8:50ಕ್ಕೆ ಬರ್ತಾಯಿದ್ದೆ. ನಾವಂತೂ ದಡ ಬಿಡ ಯಾಕೆ ಸಖತ್ ಲೇಟ್ ಆಗೋಯ್ತು. ನಾವಂತೂ ನೀವು ನೋಡಿರ್ಬೋದು ಮುಂದೆ ಡೀಸೆಲಲ್ಲಿ ಸಖತ್ ಓಡಿ ಬಂದು ಇವಾಗ್ಲೂ ಈಗ ಎಷ್ಟು ಖುಷಿ ಆಯ್ತಿದೆ ಅಂದರೆ, ನಾವು ಟ್ರೈನ್ ಮಿಸ್ ಆಯ್ತೀವಿ ಅಂತ ಅಂದ್ಕೊಂಡು, ಬಟ್ ಟ್ರೈನ್ ಮಿಸ್ ಆಗಲ್ಲ. ನಾವು ಸಿಂಕ್ ಆಯ್ತೀವಿ. ಇನ್ನೇನಿದು ತಿರುಪತಿಗೆ ಹೋಗೋದೆ, ಬಾಲಾಜಿ ದರ್ಶನ ಮಾಡೋದೆ. ಗೈಸ್ ನನ್ನ ಜೊತೆ ನಮ್ಮ ಹುಡುಗನೂ ಇದ್ದಾನೆ. ಸೊ ಅವನ ಹತ್ರ ಕೇಳೋಣ ಬನ್ನಿ, ಅವ್ನು ಹೆಂಗನ್ಸ್ತು ಅಂತ. ಏನಿಸ್ತು ನಿಮಗೆ? ಲಿಟ್ರಲಿ ಹೇಳ್ತೀನಿ, ಕ್ರೇಜಿ ಎಕ್ಸ್ಪೀರಿಯನ್ಸು. ಕೆಲ್ಸದಲ್ಲಿ ನಂಗೆ ರಜಾನೇ ಕೊಡಲ್ಲ ಅನ್ಕೊಂಡೆ, ಬಟ್ ಹೇಗೋ ಮಿರಾಕಲ್ ಅಂದ್ರೆ ಈ ತರ ಮಿರಾಕಲ್ ನಾನು ಯಾವತ್ತೂ ನೋಡಿಲ್ಲ ಲೈಫಲ್ಲಿ. ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಇವರು ಮತ್ತೆ ಇವ್ರ ಫ್ರೆಂಡು, ಬಟ್ ಸಡನ್ ಆಗಿ ನನ್ನ ಪ್ಲಾನು ನೆನ್ನೆ ನೈಟ್ ಆಗಿದ್ದು. ಎಕ್ಸಿಕ್ಯೂಷನ್ ಹೆಂಗಾಯ್ತು ಅಂತಂದ್ರೆ 4 ಗಂಟೆ ಕೇಳಿದೀನಿ ಫ್ರೆಂಡ್ಸ್ ನಮ್ಮ ಮ್ಯಾನೇಜರ್ ಹತ್ರ. ನಮ್ಮ ಮ್ಯಾನೇಜರ್ಗೆ ಏನಾಯ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ಲೀವ್ ಒಬ್ರು ಕೊಟ್ಟ. ಅಲ್ಲಿಂದ ಓಡಿ ಇಮಿಡಿಯೇಟ್ ಆಗಿ ಬಂದು ಮೆಟ್ರೋ ಕ್ಯಾಚ್ ಮಾಡಿ. ನೀವು ವಿಜುವಲ್ಸ್ ಎಲ್ಲ ಖಂಡಿತ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಸ್ಟಾರ್ಟಿಂಗ್ ಇಂದ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ವಿಜುವಲ್ಸ್ ನಾವು ಎಷ್ಟು ಕಷ್ಟದಿಂದ ಓಡಿ ಬಂದಿದೀವಿ ಅಂತ. ಬಟ್ ತುಂಬಾ ಭಯದಿಂದ ಬಂದ್ವಿ. ಬಟ್ ಬಂದಿದ್ಕು ಒಂದು ಪ್ರತಿಫಲ ಏನಂತಂದ್ರೆ, ಇಮಿಡಿಯೇಟ್ ಆಗಿ ಟ್ರೈನ್ ಸಿಗುತ್ತೆ ಫ್ರೆಂಡ್ಸ್. ಅದು ಎಕ್ಸ್ಪೆಷಲಿ ನಾವು ಬುಕ್ ಮಾಡಿದ್ವಿ ನೆನ್ನೆ ಟಿಕೆಟು. ಅದು ಎಲ್ಲಿ ಮಿಸ್ ಆಗುತ್ತೆ ಅಂತ ಕಾಯ್ಕೊಂಡಿದ್ವಿ, ಬಟ್ ಮಿಸ್ ಆಗಲ್ಲ. ಯಾಕಂದ್ರೆ ಗಾಡ್ ಪ್ಲಾನ್ ಇಸ್ ಆಲ್ವೇಸ್ ಗ್ರೇಟ್. ನಮ್ಮ ಸೀಟ್ ಬಂದು S4 ಅಲರ್ಟ್ ಆಗಿತ್ತು. ಸೊ ಅದೇ ಟ್ರೈನ್ ನಂಬರು. ಇನ್ನೇನು ಟ್ರೈನ್ ಬರುತ್ತೆ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ವೆಯ್ಟಿಂಗು. ನೋಡಿ ಸರ್ ಗೈಸ್, ಫೈನಲಿ ನಮ್ಮ ಟ್ರೈನ್ ಬರ್ತು. ಇದೇ ಟ್ರೈನಲ್ಲಿ ನಾವು ತಿರುಪತಿಗೆ ಹೋಗ್ಬೇಕಾಗಿರೋದು. ಈ ಟ್ರೈನೇ ಮಿಸ್ ಆಗುತ್ತೆ ಅಂದ್ಕೊಂಡಿದ್ದು, ಬಟ್ ದೇವ್ರ ದಯೆಯಿಂದ ನಮಗೆ ಟ್ರೈನ್ ಸಿಕ್ತು. ಟ್ರೈನ್ ಏನೋ ಬಂತು, ಬಟ್ ನಮ್ಮ ಸೀಟಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ ನಾನು. ಸೊ ಅಲ್ಲಿ ಇಲ್ಲಿ ಅಂತ ನೋಡ್ತಾ ಇದ್ದೀನಿ. ನಮಗೆ ಇನ್ನೂ ನಮ್ಮ ಸೀಟ್ ಸಿಕ್ಕಿಲ್ಲ. ಇನ್ನೊಂದು 2 ಹೆಜ್ಜೆ ಮೇ ಬಿ ಸಿಗ್ಬೋದು. ಫೈನಲಿ ನಮ್ಮ ಸೀಟ್ ಸಿಕ್ತು. ಇದೇ ನಮ್ಮ ಸೀಟು. ನಾವು ಬುಕ್ ಮಾಡಿದ್ದು ತತ್ಕಾಲಲ್ಲಿ, ಅದು ಕನ್ಫರ್ಮ್ ಆಯಿತು. ಈ ಕ್ರೆಡಿಟ್ ಎಲ್ಲ ನಮ್ಮ ಸಿದ್ದುಗೆ ಹೋಗಬೇಕು. ಅವನಿಲ್ಲ ಅಂದಿದ್ರೆ ಇದು ಕನ್ಫರ್ಮ್ ಆಗ್ತಿರಲಿಲ್ಲ. ಫೈನಲಿ ಗೈಸ್
ಟ್ರೈನಲ್ಲಿ ಹತ್ತಿದೀವಿ. ನೆಕ್ಸ್ಟ್ ಸ್ಟೇಷನ್ ತಿರುಪತಿನೇ, ಗುಂಡೋಡ್ಸೋದೇ, ತಿಮ್ಮಪ್ಪನ್ ದರ್ಶನ ಮಾಡೋದೇ. ನೋಡಿ ಮಿಸ್ ಆಗುತ್ತೆ ಅನ್ಕೊಂಡು ಟ್ರೈನಲ್ಲಿ ಕೂತಿದ್ದೀವಿ. ಇನ್ನೇನಿದ್ರು ದರ್ಶನ ಮಾಡಿ ಬಂದೆ ಸಾಕಿ. ಬನ್ನಿ ನಿಮ್ಮನ್ನು ತಿರುಪತಿ ತಗೊಂಡು ಬಂದೆ. ಟ್ರೈನು 9:57 ಹೊರಡಕ್ಕೆ ಸ್ಟಾರ್ಟ್ ಆಯಿತು. और कितने बजे? 11:40. 11:40 आप जाएंगे तो उधर उतरने के लिए 2 o'clock हो जाएगा. ಗಾಯ್ಸ್, ಹೊಟ್ಟೆ ಹಸಿದಿದೆ. ಊಟ ಟೈಮ್ ಬರ್ತಾ ರೈಲ್ವೆ ಸ್ಟೇಷನ್ ಅಲ್ಲಿ ಪಾರ್ಸಲ್ ತಗೊಂಡ್ವಿ, ಅದನ್ನೇ ತಿಂತಾ ಇದೀವಿ. ಜೊತೆಗೆ ನೀವು ತಿನ್ನಿ. ಊಟ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ನಮ್ಮ ಹುಡುಗ ಬಂದು ಮೇಲ್ಗಡೆ ಮಲ್ಕೊಳ್ಳೋಣ ಅಂತ. ಇನ್ನೇನಿದ್ರು ಬನ್ನಿ ರೆಸ್ಟ್ ಮಾಡೋಣ. ಗಾಯ್ಸ್, ಟೈಮ್ ಇವಾಗ 4:26 AM ಅಂದರೆ ಬೆಳಗ್ಗೆ ಆಗಿದೆ. ಸೊ ನಾವು ನಿಯರ್ ತಿರುಪತಿ ಇದ್ದೀವಿ. ಅಲ್ಲಿ ನೋಡಿ ಗಾಯ್ಸ್, ಏನು ನಿಮ್ಗೇನು ಕಾಣಿಸಿದೋ, ಆ ಲೈಟಿಂಗ್ಸ್ ಏನು ಕಾಣಿಸಿದೋ ಅದೇ ತಿರುಪತಿ ಬೆಟ್ಟ. ಇವಾಗ ನಾವು ತಿರುಪತಿ ಸ್ಟೇಷನ್ ಹತ್ರ ಬರ್ತಾಯಿದ್ದೀವಿ. ಇನ್ನೊಂದು 5 ನಿಮಿಷ ಇಳ್ಕೊತೀವಿ. ನೋಡಿ ಬೋರ್ಡ್ ಕಾಣಿಸ್ತಿದೆಯಾ ತಿರುಪತಿ ಅಂತ. ಸೊ ಈಗ ನಾವು ಪ್ರೆಸೆಂಟ್ಲಿ ತಿರುಪತಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಗಾಯ್ಸ್, ನಾವು ರೈಲ್ವೆ ಸ್ಟೇಷನಿಂದ ಅಲ್ಪಿರಿ ಮೆಟ್ಲ ಹತ್ರ ಆಟೋದಲ್ಲಿ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಆ್ಯಕ್ಚುಲಿ ನಾವು ರೀಚ್ ಆಗಿದ್ದೀವಿ. ಇವಾಗ ನಾವು ಅಲ್ಪಿರಿ ಮೆಟ್ಲ ಹತ್ರ ಬಂದಿದ್ದೀವಿ. ಯಾಕೆಂದರೆ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಹೋಗ್ತಾ ಇದ್ವಿ, ಏನೋ SST ಟೋಕನ್ ಸಿಗುತ್ತಾ ಇಲ್ವಾ ಅಂತ. ಬಟ್ ಇಲ್ಲಿ ನೇಟಿವ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಸಂಜೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಸಂಜೆ ಕೊಡ್ತಾರಂತ ಹೇಳ್ತಿದ್ದಾರೆ. ಸೊ ಒಂದ್ಸತಿ ಯಾವುದಕ್ಕೂ ಆ ಕಾಂಪ್ಲೆಕ್ಸ್ ನೋಡೋಣ ಅಂತನಾರ ಹೋಗ್ತಾ ಇದ್ದೀವಿ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಸಂಜೆ ಥರ ಏನಾರ ಕೊಡೋ ಥರ ಆದರೆ ಶಿಸ್ತಾಗಿ ನಾವು ಮೆಟ್ಲು ಹತ್ಕೊಂಡು ಹೋಗ್ಬಿಡ್ತೀವಿ. ಯಾಕೆಂದರೆ ಸಂಜೆ ಗಂಟ ಕಾಯೋಕ್ಕಾಗಲ್ಲ. ಅದೇ ಸಂಜೆಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ಸ್ವಲ್ಪ ಹೊತ್ತಿಗೆ ದರ್ಶನ ಆಗ್ಬೋದು ಅಂತ ಅಂದ್ಕೊಂಡು ಹೋಗ್ತೀವಿ. ಈಗೇನಾರ ನಿಯರ್ ಬೈ ಏನೋ ಕೊಡೋ ಥರ ಇದ್ದಿದ್ರೆ ಆಲ್ಮೋಸ್ಟ್ ಇಲ್ಲೇ ಕಾದು ಈಸ್ಕೊಂಡು ಹೋಗೋಣ ಅಂತ ಈ ಪ್ಲ್ಯಾನ್ ಇತ್ತು. ಇರಲಿ, ಎಲ್ಲ ಇಲ್ಲಿ ಗಂಟ ಬಂದಿದ್ದೀವಿ ಅಂತೆ, ಇನ್ನು ದೇವ್ರು ನಮ್ಮ ದರ್ಶನ ಮಾಡಿದ್ದು ಬಿಡ್ತಾರ, ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಿಮಗೂ ನಾನು ಪ್ರತಿಯೊಂದು ವಿಡಿಯೋನು, ಪ್ರತಿಯೊಂದು ಕ್ಲಿಪ್ಸು, ನಮ್ಮ ಜರ್ನಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಓ, ಇದೇ ಅನಿಸುತ್ತೆ ಮೇ ಬಿ ಭೂದೇವಿ ಕಾಂಪ್ಲೆಕ್ಸು. ಜನ ಎಲ್ಲ ತುಂಬಿದ್ದಾರೆ ಅಂದರೆ ಇದೇ ಇರುತ್ತೆ. ಗೈಸ್, ನಿಮ್ಮ ಪ್ರೆಸೆಂಟ್ಲಿ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ಸೊ ಅನೌನ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಅವರು ಸಂಜೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಸಂಜೆವರೆಗೂ ಕಾಯಬೇಡಿ, ಫ್ರೀ ದರ್ಶನಕ್ಕೆ ಹೋಗಿ ನಿಮ್ಗೆ ಇವತ್ತೇ ನೈಟ್ ದರ್ಶನ ಆದರೂ ಆಗ್ಬೋದು. ಬಟ್ ಟಿಕೆಟ್ಗೋಸ್ಕರ ಕಾದರೆ ನಿಮಗೆ ನಾಳೆ ದರ್ಶನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ ನಾವು ಸೀದಾ ಅಲ್ಪಿರಿ ಮೆಟ್ಲ ಹತ್ರನೇ ಬಂದು, ಸೊ ಸ್ವಲ್ಪ ಲಗೇಜ್ ಇತ್ತು, ಅದಕ್ಕೆ ನಾವು ಲಗೇಜ್ ಕೊಟ್ಟರ ಹತ್ರ ಬಂದಿದ್ದೀವಿ. ಇಲ್ಲಿ ಲಗೇಜ್ ಕೊಟ್ಬಿಟ್ಟು ಸೀದಾ ಮೆಟ್ಲ ಹತ್ತದೇನೆ. ಜನ ಎಲ್ಲ ಇಲ್ಲಿ ತುಂಬ ಇದ್ದಾರೆ ಅನಿಸುತ್ತೆ, ಯಾಕೆಂದರೆ ಓಡಾಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ ಅನಿಸುತ್ತೆ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಎಲ್ಲರೂ ಸಂಪ್ರದಾಯ ಪ್ರಕಾರ ಇದು ಕಾಯಿ ಹೊಡೆದು ಹೋಗ್ತಾರೆ. ಫೈನಲಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದು ಇವಾಗ 5:55. ಸೊ ಎಷ್ಟು ಗಂಟೆಗೆ ಬೆಟ್ಟ ಹತ್ತೈತಿ ನೋಡೋಣ ಬನ್ನಿ. ಇವಾಗೇನು ನೀವು ನೋಡ್ತಾ ಇದ್ದೀರೋ ಇದೇ ಮೊದಲನೇ ಗೋಪುರ. ವಾವ್ ಗಾಯ್ಸ್, ನೋಡಿ ಸನ್ರೈಸ್ ಆಗ್ತಿದೆ. ಬ್ರೋ, ನಾವು ಫೈನಲಿ 500 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಏನನ್ಸ್ತಿದೆ? ಲಿಟ್ರಲಿ ಹೇಳ್ಬೇಕಂದ್ರೆ ಬೆಂಗಳೂರು ಜೀವನದಲ್ಲಿ ನಾವು ಕಾರ್ಪೊರೇಟ್ ಕಲ್ಚರಲ್ಲಿ ಕೂತಿ ಕೆಲಸ ಮಾಡಿ ಅಭ್ಯಾಸ ಆಗಿ ಅಪ್ರೂಪಕ್ಕೆ ನಾವೇನಾದ್ರು ಮೆಟ್ಲು ಹತ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ಬಾಡಿ ಪೇನ್ಸ್ ಬರುತ್ತೆ. ಗಾಯ್ಸ್, ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಡೈಲಿ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ ಅಪ್ರೂಪಕ್ಕೆ ಬಂದು ಮೆಟ್ಲು ಹತ್ತಿದ್ರೆ ನಮ್ಮ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನಂತೂ ಲಿಟ್ರಲಿ ಸ್ನಾನನೇ ಮಾಡ್ತಾ ಇದ್ದೀನಿ. ಹೋಗೋಷ್ಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಗೋವಿಂದ ಅನ್ಕೊಂಡು ಹೋಯ್ತಾರ. ಬನ್ನಿ, ಇನ್ನು ಮುಂದೆ ಇದೆ ಗೋವಿಂದ. ಮತ್ತೆ ನಾವು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ಸೊ ನಾವು ಕಣ್ಣು ಹಾಯಿಸಿದ್ರೆ ಅಲ್ಲಲ್ಲಿ ಮನೆ ಥರ ಕಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ 600 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ನಾವೀಗ ಇರೋದು ಶೇಷಾದ್ರಿ ಬೆಟ್ಟದಲ್ಲಿ. ಶೇಷಾದ್ರಿ ಬೆಟ್ಟ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಿಷ್ಣುವಿನ ಹಾಸಿಗೆ ಆದಂತ ಶೇಷಾದ್ರಿಯ ಅವರು ಇದೇ ಬೆಟ್ಟದಲ್ಲಿ ನೆಲೆಸಿರೋದ್ರಿಂದ ಈ ಬೆಟ್ಟದ ಹೆಸರು ಒಂದು ಶೇಷಾದ್ರಿ ಅಂತ ಇರೋದು. ನೆಕ್ಸ್ಟ್ 600 ಇಂದ 1200 ಅಪ್ರಾಕ್ಸ್ ಇದರಲ್ಲಿ ನೀಲಾದ್ರಿ ಬೆಟ್ಟ ಬರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ನಿಮ್ನೆಲ್ಲ ಮೀಟ್ ಆಗ್ತೀವಿ. ಅಷ್ಟೇ. ಇಲ್ಲಿಗೆ 1000 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಗೈಸ್, ನಾವಿದ್ದೀವಿ ಈಗ ನೀಲಾದ್ರಿ ಬೆಟ್ಟದಲ್ಲಿ. ಇದ್ರಿಷ್ಟು ಏನಪ್ಪಾ ಅಂದರೆ ನೀಲಾದೇವಿಯವರು ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಕೊಟ್ಟೋದ್ರಿಂದ ಆ ಒಂದು ಕೃತಜ್ಞತೆಗೆ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಆದಂಥ ಒಂದು ಬೆಟ್ಟ ಇಲ್ಲಿ ಸೃಷ್ಟಿ ಮಾಡೋರು. ಅದೇ ನೀಲಾದ್ರಿ ಬೆಟ್ಟ. ನೆಕ್ಸ್ಟ್ ಹೋಗೋಣ ಗರುಡಾದ್ರಿ ಬೆಟ್ಟಕ್ಕೆ. ಮೆಟ್ಲು ಹತ್ತಿ ಸಾಕಾಗಿ ನಮಗೂ ಸುಸ್ತಾಯಿತು.
ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡು, ಹೋಗೋರು ಹೋಗ್ತಾನೆ ಅವರೇ, ರೆಸ್ಟ್ ಮಾಡ್ತಾನೆ ಅವರೇ. ಗಾಯ್ಸ್ ಲಿಟ್ರಲಿ ಹೇಳ್ತೀನಿ, ಭಗವಂತ ಇಲ್ಲೇ ಕಾಣಿಸ್ತವ್ರೆ. 1000 ಸ್ಟೆಪ್ಸ್ ಹತ್ತಕ್ಕಾಗಿಲ್ಲ ಗೈಸ್ ನಮ್ಮ ಕೈಲಂತೂ. ಲಿಟ್ರಲಿ ಫುಲ್ಲು ಟಯರ್ಡ್ ಆಗ್ತಿಲ್ಲಂತೆ. ನೋಡೋಣ ಹೋಗ್ತಾ ನೀವು ನಮ್ಮ ಜೊತೆ ಜರ್ನಿ ಮಾಡ್ತಾ ಇರಿ ಅಷ್ಟೇ. ಗಾಯ್ಸ್, ನಿಮಗೆ ಅಲ್ಲಲ್ಲಿ ಅಂಗಡಿಗಳು ಕಾಣಿಸ್ಕೊಳ್ತಾನೆ ಇರುತ್ತೆ, ನೀವೇನು ಬೇಕಾದ್ರೂ ಅಲ್ಲಿ ತಗೊಂಡು ತಿನ್ಬೋದು. ನನಗೆ ಬೆಟರ್ ಏನಂದರೆ ಹಣ್ಣು ಬಿಟ್ಟಿನೇನು ತೊಗೋಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಎನರ್ಜಿ ಅವು ತಿಂದರೆ ಎನರ್ಜಿ ಬರೋಲ್ಲ. ಸೊ ಅದಕ್ಕೆ ನೀವು ಅಷ್ಟೇ ಹಣ್ಣುಗಳು ತೊಗೊಳ್ಳಿ, ತಿನ್ನಿ. ಚಿಪ್ಸನ್ನು ತಗೊಬ್ ತಿನ್ನಬೇಡಿ, ಏಕೆಂದರೆ ನಡೆಯೋಕ್ಕಾಗಲ್ಲ ಕರೆಕ್ಟಾಗಿ, ಆ ಕಾರಣಕ್ಕಷ್ಟೇ. ಫ್ರೆಂಡ್ಸ್, ನಾವೀಗ ಇದ್ದೀವಿ ಗರುಡ ಬೆಟ್ಟದಲ್ಲಿ. ಗರುಡ ಬಂದು ಬೇರೆ ಯಾರು ಅಲ್ಲ, ವಿಷ್ಣುವಿನ ವಾಹನ. ಅವರು ಬಂದು ಕಶ್ಯಪ ಮತ್ತು ವಿನಿತನ ಮಗ. ಮುಂದೆ ಹೋಗಿ ಅವರು ವಿಷ್ಣುವಿಗೆ ಪ್ರಿಯ ಭಕ್ತನಾಗಿ ಮತ್ತೆ ವಾಹನನಾಗಿ ಚಲಿಸುತ್ತಾರೆ. ಗೋವಿಂದ 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 ಗೋವಿಂದ. ನಾವಿವಾಗ ಬಂದಿದ್ದೀವಿ ಗಾಳಿ ಗೋಪುರ ಹತ್ರ. ಸ್ವಲ್ಪ ಗೋಪುರಕ್ಕೆ ಏನೋ ಟಚ್ ಕೊಡ್ತಿದ್ದಾರೆ. ನಾನು ಕೈ ಮುಕ್ಕೊಂಡು ಸೀದಾ ಎಂಟ್ರಿ ಆದೆ. ನಾವಿವಾಗಿದ್ದೀವಿ ಗಾಳಿ ಗೋಪುರ ಹತ್ರ. ಸೊ ಈಗೇನು ನೀವು ಆ ಕಡೆ ನೋಡ್ತಾ ಇದ್ದೀರ, ಮುಂಚೆ ಅಲ್ಲಿ ಟಿಕೆಟ್ ಕೊಡ್ತಾ ಇದ್ರು, ಬಟ್ ಇವಾಗ ಕ್ಯಾನ್ಸಲ್ ಆಗಿದೆ. ಏನೇ ಇದ್ರು ಅದೇ ಹೇಳ್ತಾರಲ್ಲ, ಶ್ರೀನಿವಾಸಂ ಮತ್ತೆ ಇನ್ನೊಂದು 2 ಕಡೆ ಕೊಡ್ತಾರೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಸುಮಾರು ಹೋಟ್ಲುಗಳಿದೆ. ಇಲ್ಲಿ ತಿಂಡಿಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಇಡ್ಲಿ, ವಡೆ, ಪೂರಿ, ಚಿತ್ರಾನ್ನ ಫೇಮಸ್ಸು. 2500 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ ಈಗ. ಫೈನಲಿ ನಾವು ಆಂಜನೇಯ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಗೆ ಅರ್ಧನ ಮುಕ್ಕಾಲ ಮುಗಿದಿದೆ. ಬಾಸ್ ನೋಡಿದ್ರೆ ಖುಷಿನೇ ಬೇರೆ. ನಾವಿದ್ದೀವಿ ಅಂಜನಾ ದೇವಿ ಬೆಟ್ಟದಲ್ಲಿ. ಇದು ಬೆಟ್ಟದ 4ನೇ ಬೆಟ್ಟ ಆಗಿರುತ್ತೆ. ಸೊ ಇಲ್ಲಿನ ವಿಶೇಷತೆ ಏನಂದರೆ, ಅಂಜನಾ ದೇವಿ ಹನುಮಂತನಿಗೋಸ್ಕರ ಇಲ್ಲೇ ಪ್ರಾರ್ಥನೆ ಮಾಡಿದ್ದನ್ನ ಪುರಾಣ ಇದೆ. ಬನ್ನಿ ನೆಕ್ಸ್ಟ್ ಹೋಗೋಣ ಇನ್ನೊಂದು ಬೆಟ್ಟಕ್ಕೆ. ಆಂಜನೇಯನ ಕೈ ಮುಗಿದು ಹಂಗೆ ಮುಂದೆ ಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಪಾರ್ಕಲ್ಲೆಲ್ಲ ಜಿಂಕೆಗಳು ಓಡಾಡ್ತಾ ಇತ್ತು, ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇತ್ತು. ವಿಶ್ವಾಸುರ ಅನ್ನೋ ರಾಕ್ಷಸ ಈ ಬೆಟ್ಟದಲ್ಲಿ ತಪಸ್ ಮಾಡಿ ಗೋವಿಂದನ ಹತ್ರ ಒಂದು ವರ ಪಡೆದಿರ್ತಾರೆ. ಆ ವರದಲ್ಲಿ ಈ ಬೆಟ್ಟವನ್ನೇ ಗೋವಿಂದ ಆ ರಾಕ್ಷಸನಿಗೆ ಕೊಟ್ಟಿರ್ತಾನೆ. ಅದಕ್ಕಾಗಿ ಈ ಬೆಟ್ಟದ ಹೆಸರು ಋಷುಗಾದ್ರಿ. ಅಂತೂ ಇಂತೂ ನಾವು ಈಗ ಮೇನ್ ರೋಡಿಗೆ ಬಂದು, ಸೊ ಇಲ್ಲಿಂದ ಆ ಟರ್ನಿಂಗ್ ಆದರೆ ಅಲ್ಲೊಂದು ಗೋಪುರ ಸಿಗುತ್ತೆ. ಆ ಗೋಪುರದಲ್ಲಿ ಒಂದು ಮೇ ಬಿ ನಾನು ಲಾಸ್ಟ್ ಟೈಮ್ ಹೋದಾಗ ಮೊಣಕಾಲಲ್ಲಿ ಮೆಟ್ಲು ಹತ್ತಿದ್ದೆ. ಬ್ರೋ, ಬೆಟ್ಟ ಹತ್ತಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಮಾತೆ ಬರ್ತಿಲ್ಲ. ಕಾರಣ ಏನ್ ಗೊತ್ತಾ, ಸೈಕ್ ಆಗಿರುತ್ತೆ. ಆಕ್ಚುಲಿ ನಾನು 2023 ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದು. ಅದಾದ್ಮೇಲೆ ಬರಕ್ಕೆ ನನಗೆ ಕಾರಣ ಕೂಡ ಬಂದಿಲ್ಲ. ಓಕೆ. ಸೊ ಇವತ್ತು ಆ ಕಾಲ ಕೂಡ ಬಂದೈತೆ. ನಾನಂತೂ ಫುಲ್ ಖುಷಿ ಆಗಿದ್ದೀನಿ. ಕಾರಣ ಏನ್ ಹೇಳಿ, ಏನು? ನಮ್ಮಪ್ಪ ಸಿನಿಮಾಕೊಂಡು ನೋಡಕ್ಕೆ. ಸೊ ಬನ್ನಿ ಹೋಗೋಣ. ನಾನೊಂದ್ ವಿಷಯ ಹೇಳ. ಹೇಳಿ ಬ್ರೋ. ನೀನು ಏಪ್ರಿಲ್ ಬಂದಿದ್ಯಾ, ಓಕೆ. ನಾನ್ ಮೇಲ್ ಬಂದಿದ್ದೀನಿ 23ರಲ್ಲಿ. ಓಕೆ. ಅದಾದ್ಮೇಲೆ ಅವತ್ತಿನ ಅನ್ಕೊಂಡು ಇವತ್ತು ಮತ್ತೆ ನಿನ್ ಜೊತೆನೆ ಬರ್ತಾ ಇದೀವಿ. ಇದು ನಿನ್ನ ಪ್ಲಾನ್ ಎಲ್ಲಾಗಿತ್ತು, ನಾವು ಅದಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ಹೋದಾಗ ಆಗಿತ್ತು. ಹೌದು. ಅದಾದ್ಮೇಲೆ ಇವತ್ತು ಅದಕ್ಕೆ ಭಗವಂತ ದಾರಿ ಕೊಟ್ಟಿದ್ದಾನೆ. ಖಂಡಿತ. ನಾನು ನೀನೇ ಜೊತೆಗೆ ಬರ್ತಾ ಇದೀವಿ. ತಿಮ್ಮಪ್ಪನ ದರ್ಶನ ನಮ್ ಜೊತೆ ನೀವು ಮಾಡಿ, ನಾವು ಮಾಡಿಸ್ತೀವಿ. ಗೋವಿಂದ ಗೋವಿಂದ. ಮೇನ್ ರೋಡಲ್ಲಿ ಬಸ್ ಆಗಲಿ ಗಾಡಿಗಳೆಲ್ಲ ಸುಮಾರು ಓಡಾಡ್ತಿದೆ. ಸ್ವಲ್ಪ ಜಾಗ್ರತೆಯಿಂದ ಹೋಗ್ಬೇಕು ಎಲ್ಲರೂ. ನಾನು ಕೈ ಮುಕ್ಕೊಂಡು ಮನಸ್ಸಲ್ಲಿ ಆರಿಸ್ಕೊಂಡು ನಾನು ಕೂಡ ಮೆಟ್ಲನ್ನ ಮೊಣಕಾಲಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹತ್ತುತ್ತಾ ಇದ್ದೀನಿ ನೋಡಿ. ನಾನು 21 ಮೆಟ್ಲು ಹತ್ತಿದ್ದೀನಿ ನಾನು. ಇದು ಮೂಕಲ್ ಪರ್ವತ ಅಂತಾರೆ. ಇಲ್ಲಿನ ವಿಶೇಷತೆ ಏನಂದರೆ, ಮನಸ್ಸಲ್ಲಿ ಏನೇ ಅಂದ್ಕೊಂಡು ಹತ್ತೋದ್ರಿಂದ ಸಕ್ಸಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾರೆ. ಸೊ ನಾನು ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ನೋಡೋಣ ದೇವ್ರ ದಯೆಯಿಂದ ಸಕ್ಸಸ್ ಆಗಲಿ ಅಂತ. ನಾನು ಹತ್ಕೊ ಬರ್ತಾ ಇದ್ದೆ, ಹಂಗೆ ಬರ್ತಾ ನೋಡಿದೆ ಈ ಹುಡುಗರು ಅಲ್ಲಿಂದನೂ ಹತ್ಕೊ ಬರ್ತಿದ್ದಾರೆ. ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟ್ ಹತ್ರ ಇದೀವಿ. ಎಕ್ಸೈಟ್ಮೆಂಟ್ ಪೀಕಲ್ ಇದೆ, ಕಾಲ್ ಬೇರೆ ನೋಡ್ತಿದೆ. ಆದ್ರೂ ಖುಷಿ, ಭಗವಂತನ ದರ್ಶನ ಮಾಡ್ತೀವಿ ಅಂತ. ಇನ್ನ ಕೇವಲ 450 ಮೆಟ್ಲುಗಳು ಮಾತ್ರ ಬಾಕಿ ಇದೆ. ಸ್ವಲ್ಪ ಬಾಡಿಗೆ ಎನರ್ಜಿ ಸಿಗಲಿ ಅಂತ ನಾನು ಮೂಸಂಬಿ ಜ್ಯೂಸ್ ಕುಡಿಯೋಕ್ಕೆ ಬಂದೆ, ನಾನು ಮತ್ತು ನಮ್ಮ ಪಾರ್ಟ್ನರು. ಸೊ
ಕುಡಿದ್ಬಿಟ್ಟು ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು. ಗಾಯ್ಸ್ ಫೈನಲಿ 3050 ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ. ಗಾಯ್ಸ್ ಫೈನಲಿ ನಾವೀಗ ತಲುಪಿದ್ದೀವಿ ಗೋವಿಂದಾದ್ರಿ ಬೆಟ್ಟಕ್ಕೆ. ಬೆಳಿಗ್ಗೆ 5:50 ಸ್ಟಾರ್ಟ್ ಮಾಡಿದವರು 9:45 ಮುಗಿಸಿದೀವಿ. ಅಭಿ ಏನಂದರೆ ಅದು ಬಂದಿದ್ದೇ ಗೊತ್ತಾಗಿಲ್ಲ, ಅಂದರೆ ಸ್ವಲ್ಪ ಗಾಸಿ ಅನಿಸ್ತು, ಯಾಕೆಂದರೆ ಫಸ್ಟ್ ಟೈಮು ತುಂಬ ದಿನ ಆದಮೇಲೆ ನಡೀತಾ ಇರೋದ್ರಿಂದ. ಸೊ ಆದರೂ ಫೈನಲಿ ತಲುಪಿದ್ದೀವಿ. ಇದು ಈ ಖುಷಿ ನಮ್ಮ ಮಗದಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ವಿಶೇಷ ಏನಂದರೆ ಇದು ಈ ಬೆಟ್ಟ ಕೊನೆ ಬೆಟ್ಟ ಆಗಿರುತ್ತೆ. ಗೈಸ್ ಇವಾಗ ಫೈನಲಿ ನಾವು ಲಗೇಜ್ ಹತ್ರ ಬಂದಿದ್ದೀವಿ. ನಾವೇನಲ್ಲಿ ಅಲ್ಪಿರಿ ಹತ್ರ ಕೊಟ್ಟಿದ್ದು ಇವಾಗ ರಿಸೀವ್ ಮಾಡಕ್ಕೆ ಬಂದಿದ್ದೀವಿ. ಸೊ ಜನ ಅಷ್ಟೊಂದೇನಿಲ್ಲ, ಹೋಗಬೇಕು. ನಮ್ಮ ಬ್ಯಾಗೆಲ್ಲ ಬಂದಿದೆ, ಇವಾಗ ರಿಸೀವ್ ಮಾಡಿ ನೆಕ್ಸ್ಟು ರೂಮ್ ಹುಡ್ಕಕ್ಕೆ ಹೋಗಬೇಕು. ಹಂಗಂಗೆ ಒಂದೊಂದೇ ಇರುತ್ತೆ. ಬನ್ನಿ ನೀವು ನಮ್ಮ ಜೊತೆ. ಎಂಟ್ರಿ ಆದ ತಕ್ಷಣವೇ LED ನಾನು ದೇವ್ರನ್ನ ಕಂಡೆ, ಕೈ ಮುಕ್ಕೊಂಡು ರೂಮ್ ಹುಡ್ಕೋಣ ಅಂತ ಹೊರಡ್ತಾ ಇದ್ದೀವಿ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ರೂಮ್ ಸರ್ಚ್ ಮಾಡೋಕ್ಕೆ. ನಾವು ಆಫೀಸ್ ಸಿಕ್ತು, ಸೊ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ನಾನು ಬಂದಾಗ ಅಷ್ಟು ರಶ್ ಇರಲಿಲ್ಲ, ಬಟ್ ಬರ್ತಾ ಹಿಂದೆ ಜನ ಜಾಸ್ತಿ ಆಗೋದ್ರು. ಗತಾಯ ನಮಗೂ ರೂಮ್ ಸಿಕ್ಕಿದೆ. ಇವಾಗ ಏನಂದ್ರೆ ಶಿಸ್ತಾಗಿ ಹೋಗಿ ಫ್ರೆಶ್ ಅಪ್ ಆಗೋದು. ಅಲ್ಲ ಫಸ್ಟ್ ಮುಡಿ ಕೊಡೋದು, ಆಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋದು, ನೆಕ್ಸ್ಟ್ ಗೊತ್ತಲ್ಲ ದರ್ಶನಕ್ಕೆ. ಬನ್ನಿ ಹೋಗೋಣ. ಹೋಗೋ ಜಾಗದಲ್ಲಿ ಆ ಕಡೆ ಕಣ್ಣಾಡಿಸಿದಾಗ ಪ್ರಸಾದ ಕೊಡ್ತಾ ಇದ್ರು. ಸೊ ನಾವು ನಮ್ಮ ಹುಡುಗ ಹೋಗಿ ಪ್ರಸಾದ ಇಸ್ಕೊಬಂದು. ಪ್ರಸಾದ ಬೇಳೆ ಭಾತ್ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಏನೇ ನಮ್ಮ ಹುಡುಗ ಚಿಪ್ಸ್ ತಗೊಂಡಿದ್ದ, ಬೂಂದಿ ಸಿಕ್ಕಿಲ್ಲ, ಅದಕ್ಕೆ ಶಿಸ್ತಾಗೆ ಎಣ್ಣೆ ಪುಡಿ ಮಾಡಿ ತಿಂತಾ ಇದೀವಿ. ಸಕ್ಕದಾಗಿದೆ ಗೈಸ್, ಸಕ್ಕದ ಅನಿಸುತ್ತೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಮುಡಿ ಕೊಡೋದು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಬಿಫೋರ್ ಹಿಂಗಿದ್ದೆ, ಆಫ್ಟರ್ನ ತೋರಿಸ್ತೀನಿ. ಗೈಸ್ ಇದೇ ನೋಡಿ ಶಾಪಿಂಗ್ ಕಾಂಪ್ಲೆಕ್ಸು, ಎಲ್ಲ ಥರದ್ದು ಇಲ್ಲೇ ಸಿಗುತ್ತೆ. ಇನ್ನು ಕೆಲವೇ ಹೊತ್ತಲ್ಲಿ ನಮ್ಮ ಕೇಶ ರಾಶಿ ಮುಡಿ ಹೋಗುತ್ತೆ, ಅದಕ್ಕೆಲ್ಲ ಸಿದ್ಧತೆ ನಡೆದಿದೆ. ಬನ್ನಿ. ಮುಡಿ ಕೊಡಿಸ್ಕೊಂಡು ನಾವು ಸೀದಾ ಕಲ್ಯಾಣಿ ಹತ್ರ ಬಂದು ಸ್ನಾನ ಮಾಡೋಕ್ಕೆ, ಯಾಕೆಂದರೆ ರೂಮ್ ಇನ್ನೂ ಅಲರ್ಟ್ ಆಗಿರಲಿಲ್ಲ, ಆ ಕಾರಣಕ್ಕೆ. ಸ್ನಾನ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ವರಹಸ್ವಾಮಿ ಟೆಂಪಲ್ಗೆ. ಏಕೆಂದರೆ ತಿರುಪತಿ ತಿಮ್ಮಪ್ಪನ ನೋಡೋಕ್ಕಿಂತ ಮುಂಚೆ ವರಹಸ್ವಾಮಿನ ನೋಡಬೇಕಂತೆ, ಅವಾಗೇ ನಮಗೆ ಪೂರ್ತಿ ಫಲ ಸಿಗೋದಂತೆ. ಸೊ ಅದಕ್ಕೆ ನಾವು ಮೊದಲು ಬಂದಿದ್ದು ವರಹಸ್ವಾಮಿ ಟೆಂಪಲ್ಗೆ. ನನಗೊಂದು ಮೆಸೇಜ್ ಬಂತು, ಸೀದಾ ಟೆಂಪಲ್ ಮುಗಿಸ್ಕೊಂಡು ಹೋಗಿದ್ದೆ ರೂಮ್ ಅಲರ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ. ನಮಗೆ ಸಿಕ್ತು ಸಪ್ತಗಿರಿ ರೆಸ್ಟ್ ಹೌಸ್ ಅಂತ. ಸೊ ಅಲ್ಲೋಗಿ ಚೆಕ್ ಇನ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಪ್ರೊಸೀಜರ್ ಎಲ್ಲ ಮುಗೀತು, ನಾವು ಸೀದಾ ಹೋಗ್ತಾ ಇದ್ದೀವಿ. ಫೈನಲಿ ನಮಗೆ ರೂಮ್ ಸಿಕ್ಕಿದೆ. ನಾವು ಬೆಳಗ್ಗೆ 10:30-11 ಗಂಟೆಗೆ ಹೋಗಿದ್ದಕ್ಕೆ ಇವಾಗ ರೂಮ್ ಸಿಕ್ಕಿದೆ. ಈಗ ಸಮಯ ಬಂದು 6 ಗಂಟೆ ಇದೆ. ರೂಮ್ ಎಂಟ್ರಿ ಆಗ್ತಾ ಇದ್ದೀನಿ. ಇದೇ ನಮ್ಮ ರೂಮು. ಸೊ ಈ ರೂಮ್ಗೋಸ್ಕರನೇ ನಾವು ಇಷ್ಟು ಕಾದಿದ್ದು. ನಾವಿವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ, ಬಟ್ ತುಂಬ ಜನ ಜಾಸ್ತಿ ಇದ್ದಾರಂತೆ. ಇನ್ನೊಂದು ಫಾಲ್ಟ್ ಏನಾಯಿತು ಅಂದರೆ ನಾವು ಬರೋಷ್ಟರಲ್ಲಿ ಲಾಸ್ಟ್ ಬಸ್ ಕೂಡ ಹೊಂಟೋಗಿದೆ. ಸೊ ಅದಕ್ಕೆ ಶೇರಿಂಗಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ನೀವು ಅಲ್ಲಿ ನೋಡ್ಬೋದು ಜನ ಯಾವ ಥರ ರಶ್ ಇದ್ದಾರೆ ಅಂತ. ಝೂಮ್ ಆಗ್ತಾ ಇದ್ದೀನಿ, ಎಲ್ಲ ಕಡೆ ನೋಡ್ರು ತುಂಬ ರಶ್ ಕಾಣ್ತಿದ್ದಾರೆ. ಸೊ ಎಷ್ಟೊತ್ತಾಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಫೈನಲಿ ನಾವು ಬಂದಿದ್ದೀವಿ, ಫ್ರೀ ದರ್ಶನ ಎಂಟ್ರಿ ಆಗ್ತಾ ಇದ್ದೀವಿ. ಗೈಸ್ ನೀವೇ ನೋಡಿದ್ರಲ್ಲ 30 hours ಅಂತೆ. ಸೊ ಇಲ್ಲ ಏನು ಮಾಡಬೇಕು ಅಂತ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ಆದರೆ ನಮ್ಮ ಥರ ನೀವು ಮಾಡ್ಕೋಬೇಡಿ, ಸ್ವಲ್ಪ ನಿಧಾನಕ್ಕೆ ವೆಯ್ಟ್ ಮಾಡಿ. ಆದಷ್ಟು ನೀವು 300 ರೂಪಾಯಿ ಟಿಕೆಟ್ನ ಟ್ರೈ ಮಾಡಿ, ಆರಾಮಾಗಿ ಬನ್ನಿ. ಸ್ಟಾರ್ಟಿಂಗು ಜನ ಖಾಲಿ ಅನಿಸ್ತಿತ್ತು, ಮೇ ಬಿ ಮುಂದೆ ಫಾಸ್ಟಾಗಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಹೋಯ್ತಾನೆ ನಮ್ಗೆ ಗೊತ್ತಾಗಿದ್ದು ಪಿಕ್ಚರ್ ಬಾಕಿ ಇದೆ ಅಂತ. ಗಾಯ್ಸ್ ಇಲ್ಲಿ ನೋಡಿ, ನಿಮಗೆ ಇಲ್ಲಿಂದ ಟೆಂಪಲ್ ಕಾಣ್ತಿದೆ, ನಮ್ಮ ಕಣ್ಣಿಗೆ ಹತ್ರನೇ ಕಾಣಿಸ್ತಿದೆ. ಬಟ್ ಹೋಗೋಷ್ಟರಲ್ಲಿ ತುಂಬ ಹೊತ್ತು ಹಿಡಿಯುತ್ತೆ. ಜನ ನೋಡಿ ಗಾಯ್ಸ್, ಈ ಬ್ರಿಡ್ಜು ಆ ಬ್ರಿಡ್ಜು ಎಲ್ಲ ಮೂವ್ ಆಗ್ತಿದ್ದಾರೆ. ಸಖತ್ ಕ್ರೌಡ್ ಇದೆ, ಸಖತ್ ಕ್ರೌಡ್ ಇದೆ. ಕ್ಯೂನೆಲ್ಲ ಮುಗಿಸ್ಕೊಬಂದು ಇವಾಗ ನಾವು ಸದ್ಯಕ್ಕಿದ್ದೀವಿ ಮೊದಲನೇ ಬೋನಲ್ಲಿ. ಇವಾಗ ಟೈಮ್ ಬಂದು 5:50. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಈ ರೂಮ್ ನಂಬರ್ ಬಂದು 7ನೇ ನಂಬರು. ಸೊ ರೆಸ್ಟೆಲ್ಲ ಆಯಿತು. ನಾವು
ಫೇಸ್ ವಾಶ್ ಎಲ್ಲ ಆಗಿ ರೆಡಿಯಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಇನ್ನೇನು ಬಿಡ್ಬೋದು ಅಂತ. ಸೊ ಇಲ್ಲಿಂದ ಬಿಡ್ದ ತಕ್ಷಣವೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಎಷ್ಟು ತಾವತ್ತೋ ಗೊತ್ತಿಲ್ಲ, ನೋಡಬೇಕು. ಇವಾಗ ಬಿಟ್ಟಿದ್ದಾರೆ ನೋಡಿ ಗಾಯ್ಸ್, ಇವಾಗ ಕ್ಯೂಗೆ ಹೋಗ್ತಾಯಿದ್ದೀವಿ ಮತ್ತೆ. ಗೈಸ್ ಫೈನಲಿ 7ನೇ ಹಾಲಿಂದ ಬಿಟ್ಟಿದ್ದಾರೆ. ಈಗ ಮತ್ತೆ ಎಲ್ಲಿ ಕೂಡ ಆಗ್ತಾರಂತ ಗೊತ್ತಿಲ್ಲ. ಸೊ ಬಿಟ್ಟಿದ್ದಾರೆ ಅನ್ನೋದೇ ಖುಷಿ ನಮಗೆ. ಕ್ಯೂ ಇಂದ ಬರ್ತಾ ಮುಂದೆ ನಮ್ಮದು ಮೊಬೈಲ್ ಈಸ್ಕೊಂಡ್ರು. ಸೊ ಅಲ್ಲಿ ಟೋಕನ್ ಕೊಟ್ಟು ಮೊಬೈಲ್ ಕೊಟ್ಬಿಟ್ಟು ಬಂದು ಗೈಸ್ ಫೈನಲಿ ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ನಮ್ಮನ್ನ 10 ಗಂಟೆಗೆ ಬೋನ್ ಕೊಡಾಕಿದ್ದು. ಸೊ ಅವ್ರು ಬಿಟ್ಟಿದ್ದು 3:15. ಅಲ್ಲಿಂದ ನಮ್ಮ ದರ್ಶನ ಮಾಡೋಷ್ಟರಲ್ಲಿ 4:30 ಆಯಿತು. ಸೊ ಅದಾದ್ಮೇಲೆ ಲಾಡು ಎಲ್ಲ ತಗೊಳ್ಳೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇವಾಗೇನು ಪ್ಲಾನ್ ಅಂದರೆ ನಾರ್ಮಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಕೆಳಗಡೆ ಹೋಗೋದೆ. ಅಲ್ಲಿಂದ ಟ್ರೈನ್ಗೆ ಏನೇನು ಬುಕ್ ಆಗಿಲ್ಲ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ನಮ್ಮ ತಿರುಪತಿ ಯಾತ್ರೆ ಕಂಪ್ಲೀಟ್ ಆಗುತ್ತೆ. ಬನ್ನಿ ಮುಂದೆ ತೋರಿಸ್ತೀನಿ ಏನಂತ. ನಾನು ತಿರುಪತಿಗೆ ಹೋಗಿದ್ದೆ ತಡ, ನಾನು ಸ್ಟೇಟಸ್ ಹಾಕಿದ್ದೆ ತಡ, ಎಲ್ಲರೂ ನನಗೊಂದು ಲಾಡು ಅಂತ ಹೇಳಿದ್ರು. ಗೈಸ್ ನಾನಿವಾಗಿದ್ದೀನಿ ದೇವಸ್ಥಾನದ ಮುಂದೆಗಡೆ. ಜನ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದ್ದಾರೆ ಅಂತ. ಸೊ ತುಂಬ ಕ್ರೌಡ್ ಇದೆ. ಬಟ್ ದರ್ಶನ ಅಂತ ಸಕ್ಕದಾಗಾಯಿತು. ಅದನ್ನು ನಂಗೆ ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ದೇವಸ್ಥಾನದಿಂದ ನಾವು ಸೀದಾ ಈಗ ರೂಮ್ ಹತ್ರ ಹೊರಡ್ತಾ ಇದ್ದೀವಿ. ಬರಬೇಕಾದ್ರೆ ಈ ಥರ ನಿಮಗೆ ಸಖತ್ತಾಗಿರೋ ವೆಂಕಟೇಶ್ವರ ಸಿಗುತ್ತೆ. ಗೈಸ್ 6-8ಕ್ಕೆ ನಾವು ರೂಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈಗ ಚೆಕ್ಔಟ್ ಆಗಬೇಕು, ಯಾಕೆಂದರೆ ನಮ್ಮ ಭಾವರು ಕೂಡ ಬಂದಿದ್ದಾರೆ ತಿರುಪತಿಗೆ. ಸೊ ಅವ್ರ ಜೊತೆ ನಾವು ಕಾರಲ್ಲಿ ಕೆಳಗಡೆ ಹೋಗೋಣ ಅಂತ ಇದ್ದೀವಿ. ಸೊ ಇವಾಗ ಚೆಕ್ಔಟ್ ಮಾಡಿ ನಮ್ಮ ಭಾವರನ್ನ ಮೀಟ್ ಮಾಡಬೇಕು. ಬನ್ನಿ ಮೀಟ್ ಮಾಡೋಣ ಅವ್ರನ್ನ. ಇವಾಗ ಏನು ನೋಡ್ತಾ ಇದ್ದೀರಾ ಬಸ್ಸು, ಅದೇ ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗೋ ಬಸ್ ಇದು. ಯಾರು ಮಿಸ್ ಮಾಡ್ಕೋಬೇಡಿ. ನಾವು ಮಿಸ್ ಮಾಡ್ಕೊಂಡು, ಬಟ್ ನೀವು ಮಿಸ್ ಮಾಡ್ಕೋಬೇಡಿ. ಫೈನಲಿ ನಾವು ತಿರುಮಲ ಬಿಟ್ಟು ತಿರುಪತಿ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಭಾವ ಅಲ್ಲಿ ವೆಯ್ಟಿಂಗ್ ಮಾಡ್ತಾವ್ರೆ. ಓಡಿ ಹೋಯ್ತಾವೆ, ಬಟ್ ಕಾಲು ತುಂಬ ಹೋಯ್ತಿದೆ. ಸೊ ಅವ್ರು ನಮಗೋಸ್ಕರ ವೆಯ್ಟಿಂಗ್ ಮಾಡ್ತಾರೆ. ಸೊ ಹೋಗ್ತಾ ಇದ್ದೀವಿ ಈಗ. ಗೈಸ್ ಫೈನಲಿ ನಮ್ಮ ಭಾವ ಸಿಕ್ಕಿದ್ದಾರೆ. ಇವ್ರು ಯಾವರು? ಹಾಯ್. ಎಷ್ಟೊತ್ತಾಯ್ತು ನಿಮ್ದು ದರ್ಶನ ಆಗಿ? ನಮ್ದು ಕರೆಕ್ಟ್ ಆಗಿ ದರ್ಶನ ಆಗಿದ್ದು ಟೋಟಲ್ 22 ಅವರ್. ಓಕೆ. ನಾವು ಬೆಳಿಗ್ಗೆ ನಿನ್ನೆ ಸಂಜೆ 4:45 ಹೋಗಿದ್ದು. ಓಕೆ. 1 ಗಂಟೆಗೆ ದರ್ಶನ ಆಯ್ತು. ಗೈಸ್ ಏನಂದ್ರೆ ನಮಗೂ ಇವ್ರಿಗೂ ಮಿನಿಮಮ್ 3-4 ಅವರ್ ಡಿಫ್ರೆನ್ಸ್ ಇತ್ತು ಅಷ್ಟೇ, ಇನ್ನೇನಿಲ್ಲ. ಬಟ್ ನಾವು ತಪ್ಪು ಮಾಡ್ಕೊಂಡಿದ್ದೇನಂದ್ರೆ ಒಂದು ಫೋನ್ ಮಾಡಿದ್ರೆ ಜೊತೆಗೆ ಹೋಗಿ ಜೊತೆಗೆ ಬರ್ತಿದ್ದೋ. ನಾನೇನು ಅನ್ಕೊಂಡೆ ಇವ್ರು ದರ್ಶನಕ್ಕೆ ಹೋಗ್ಬಿಟ್ಟವ್ರೆ ಅಂತ ಅನ್ಕೊಂಡೆ. ಇರ್ಲಿ, ಹೆಂಗಿರು ಫೈನಲಿ ಮೀಟ್ ಆಗಿದ್ದೀವಿ, ಖುಷಿ ಆಗ್ತದೆ. ಬಟ್ ಎಲ್ಲರೂ ತಿರುಪತಿಗೆ ಬರೋರು ಇನ್ನ 3 ತಿಂಗಳು ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ. ಬರ್ತೀನಿ ಅಂದ್ರೆ ಬುಕ್ ಮಾಡ್ಕೊ ಬನ್ನಿ. ಇದು ವಿಶೇಷ ಸೂಚನೆ. ಭಾವ ಸಿಕ್ತರು ಅಂತ ಸ್ವಲ್ಪ ಗಿಟ್ಟೆ ಹೊಡೆದು ನಾವು ಹೋಗಿದ್ದೆ ಸೀದಾ ಕಾರಲ್ಲಿ ತಿರುಪತಿಗೆ. ತಿರುಮಲೆಯಿಂದ ತಿರುಪತಿಗೆ ಹೊರಡ್ತಾ ಇದ್ದೀವಿ. ಹೋಯ್ತಾ ದಾರಿಲಿ ಸಿಟಿ ಏನಿದೆಯೋ ಅದು ಮಸ್ತಾಗಿ ಕಾಣಿಸುತ್ತೆ. ಈ ನೈಟಲ್ಲಂತೂ ಬರೀ ಲೈಟಿಂಗ್ ನೋಡಿ, ಲೈಟಿಂಗ್ ಸಕ್ಕದಾಗಿ ಕಾಣಿಸ್ತಿದೆ. ಇದು ನಾವು ಡೇ ಬಂದಾಗ ಅಲ್ಲಿ ತುಂಬ ವೈಟಿಗೆ ಅನಿಸ್ತಿತ್ತು, ಬಟ್ ನೈಟಲ್ಲಂತೂ ಸಕ್ಕದಾಗಿ ಕಾಣಿಸ್ತಿದೆ. ನಮ್ಮ ಭಾವರು ಇವಾಗ ನಮ್ಮನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು, ಅವ್ರದ್ದು ಇನ್ನೂ 2 ಪ್ಲ್ಯಾನ್ ಇತ್ತು, 2 ದೇವಸ್ಥಾನ ಪ್ಲ್ಯಾನ್ ಇತ್ತು. ಸೊ ಅವರು ರೀಚ್ ಮಾಡೋಕ್ಕೆ ಹೋಗಿದ್ದಾರೆ. ನಾವೀಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಬಸ್ಸೆಲ್ಲ ವಿಚಾರಿಸೋಣ ಅಂತ. ಬಸ್ ಅಂತೂ ಬೇಜಾನಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ನಾವು KSRTC ಬಸ್ ಹತ್ತಿದ್ದು, ಈಗ ಬಸ್ಸು ಹೊರಟಿದೆ. ಇವಾಗ ಸ್ಟಾರ್ಟ್ ಆಗಿದೆ ನೋಡಿ, ಹೊರಟಿದೆ. ನಾವು ಬಿಡೋ ಟೈಮಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ನಾವು ಶಿಸ್ತಾಗಿ ಒಳಗಿದ್ದು. ನಮ್ಮಿಬ್ರಿಗಾಗಿದ್ದು ಚಾರ್ಜು 712 ರೂಪಾಯಿ. ಗೈಸ್ ಈ ನಮ್ಮ KSRTC ತಿರುಪತಿಯಿಂದ ಹೋಗೋ KSRTC ಎಲ್ಲ ಇಲ್ಲೊಂದು ಹೋಟ್ಲಿದೆ, ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಸೊ ಎಲ್ಲ ಬಸ್ಗಳು ನೋಡ್ತಾ ಇರ್ಬೋದು, ಎಲ್ಲ ಇಲ್ಲೇ ನಿಂತಿವೆ. ಹತ್ತತ್ರ ಒಂದು ಅರ್ಧ ಗಂಟೆ ಎಲ್ಲ ಟೈಮ್ ಕೊಡ್ಬೋದೇನೋ ಏನೋ ತಗೊಳ್ಳಿ ಅಂತ. ಸೊ ನಾವು ಸುಮ್ಮನೆ ಹಿಂಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು 2:33. ನಾವು ಆಲ್ರೆಡಿ ಇವಾಗ ಮೆಜೆಸ್ಟಿಕ್ ಬಂದಿದ್ದೀವಿ. ಇನ್ನೇನು ಇಳ್ಕೋಬೇಕು ನಾವು. ನೋಡಿ ಗಾಯ್ಸ್, ಮೆಜೆಸ್ಟಿಕ್ಕಲ್ಲಿರೋ KSRTC ಬಸ್ ಸ್ಟ್ಯಾಂಡ್ ಇದೇನೆ. ನೀವು ಔಟ್ಸೈಡ್ ಹೋಗ್ಬೇಕಂದ್ರೆ ಇಲ್ಲಿಗೆ ಬರಬೇಕು ನೀವು. ಬಸ್ ಇಳಿದಂಗೆ ನಮ್ಮ ಹುಡುಗ ಆಟೋನ ಬುಕ್ ಮಾಡ್ದ. ಸೊ ಆಟೋ ಬಂದಿದೆ ಆಲ್ರೆಡಿ. ಇವಾಗ ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 2:40. ಸೊ ಆಟೋದಲ್ಲಿ ಓಡ್ತಾ ಇದ್ದೀವಿ ಡೈರೆಕ್ಟು ಎಲ್ಚರಂಡಿ ಕಡೆಗೆ. ಎಸ್ ಫೈನಲಿ 15ಕ್ಕೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಇನ್ನೂ ಬೇಗನೆ ರೀಚ್ ಆಗಿದೆ, ಬಟ್ ಎಲ್ಲ ಪೇಮೆಂಟ್ ಎಲ್ಲ ಇಶ್ಯೂಯಿಂದ ಇಷ್ಟೊತ್ತಾಯಿತು ನಾನು ವೀಡಿಯೋ ಮಾಡೋಷ್ಟರಲ್ಲಿ. ಸೊ ತಿರುಪತಿ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ನೀವು ಈ ಬ್ಲಾಗಲ್ಲೆಲ್ಲ ನೋಡ್ತೀರಾ. ಮಗ ನಿನಗೇನು ಅನಿಸ್ತು ಮಗ? ನಮಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಯಿತು ಗೈಸ್. ತುಂಬ ಕಷ್ಟ ಬಿದ್ದು ಹೋದ್ವಿ, ಎಲ್ಲ ಕರೆಕ್ಟಾಗಿ ಆಯಿತು. ದರ್ಶನ ಮಾತ್ರ ಕ್ರೇಜಿಯಾಗಿ ಆಯಿತು. ಅದೊಂದೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿತ್ತು ಮನಸ್ಸಿಗೆ. 22ರಿಂದ 23 ಅವರ್ ಆಯಿತು. ದಯವಿಟ್ಟು ಯಾರು ಪ್ಲ್ಯಾನ್ ಮಾಡ್ಕೋಬೇಡಿ ಸದ್ಯಕ್ಕೆ ತಿರುಪತಿಗೆ. ಆದಷ್ಟು 300 ರೂಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ಹೋಗಲೇಬೇಡಿ ಅಷ್ಟೇ. ಯಾಕೆಂದರೆ ಆ ಥರ ಆಗುತ್ತೆ ನಿಮಗೆ. ನಾನು ಯಾಕೆ ಅವ್ರು ಯಾಕೆ ಹಂಗಂದ್ರು ಅಂದರೆ,
ನಾವು ಆ ಥರ ಪರಿಸ್ಥಿತಿ ಪಡ್ಕೊಂಡಿದ್ದೀವಿ. ಸೊ ಅದಕ್ಕೆ ನೀವು ಅಷ್ಟೇ ಏನೇ ಇದ್ರೂ ಪೋಸ್ಟ್ಪೋನ್ ಮಾಡಿ, ಇಲ್ಲ 300 ರೂಪಾಯಿ ಟಿಕೆಟ್ ಮಾಡ್ಕೊಳ್ಳಿ. ಮಿಸ್ ಆಗಿ ನಮ್ಮ ಥರ ಹೋದರೆ ನೀವು ಇಲ್ಲಾಂದ್ರೂ 1 ದಿನ 1.5 ದಿನ ಹಾಗೆ ಆಗುತ್ತೆ. ಸೊ ಆ ಥರ ಬೇಡ ಅಂತಲೇ ನಾವು ಹೇಳ್ತಿರೋದು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.